ಮೈಸೂರು ವಿದ್ಯಾರ್ಥಿಗಳು ಮೊಬೈಲ್ ಯೂಸ್ ಮಾಡಲಿಲ್ಲ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆಪ್ಪ ನಮಗೆ. ಅಂದ್ರೆ ನಾನ್ ಕೇಳ್ತಾ ಇರೋದು ಇವಾಗ ಯೂಸ್ ಮಾಡ್ತಾ ಇದ್ದೀರಾ ಅಂತಲ್ಲ, ಅಟ್ಲೀಸ್ಟ್ ಮೊಬೈಲ್ ಜೋಬಲ್ಲಿ ಇದೆ ಅಲ್ವಾ ಎಲ್ಲರ ಹತ್ರನು? ಅಂದ್ರೆ ಪ್ರತಿಯೊಬ್ಬರ ಹತ್ರನು ಇವತ್ತು ಮೊಬೈಲ್ ಇದ್ದೇ ಇರುತ್ತೆ. ಆಕ್ಚುಲಿ ಮೊಬೈಲ್ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಕೇಳೋದೇ ಇವತ್ತು ರಾಂಗ್ ಕ್ವಶನ್. ಯಾಕಂತ ಹೇಳಿದ್ರೆ ಯಾರ ಹತ್ರ ಎಷ್ಟು ಮೊಬೈಲ್ ಇದೆ ಅಂತ ಕೇಳ್ಬೇಕು ಇವತ್ತು. ಅಷ್ಟೊಂದು ನಾವು ಡಿಪೆಂಡ್ ಆಗಿರುವಂತದ್ದು ಮೊಬೈಲ್ನಲ್ಲಿ. ಮತ್ತೆ ನಾವು ಫೋನ್ ಎಲ್ಲ ಯೂಸ್ ಮಾಡ್ತೀವಲ್ಲ, ನಿಮ್ಮಲ್ಲಿ ಮೊಬೈಲ್ ಯೂಸ್ ಮಾಡೋರಲ್ಲಿ ಒಂದು ದಿನಕ್ಕೆ 6 ನಿಮಿಷಕ್ಕಿಂತ ಕಡಿಮೆ ಮಾತಾಡೋರು ಯಾರು ಇದ್ದೀರಾ? ಒಂದು ಕಾಲ್ಗಲ್ಲ, ಒಂದು ದಿನಕ್ಕೆ ಟೋಟಲ್ ಕಾಲ್ಸ್. ತುಂಬಾ ಜನ ಇದ್ದೀರಾ? ಒಂದೊಂದಾಗ ಕೈ ಬರ್ತಾ ಇದೆ ಮೇಲೆ. ಯಾಕಂದ್ರೆ ಇವತ್ತಿನ ಕಾಲೇಜಿನ ವಿದ್ಯಾರ್ಥಿಗೆ ಒಂದು ಕಾಲೇ 60 ನಿಮಿಷ ಆಗಿರುತ್ತೆ ಅಲ್ಲ ಸರ್? ನಿಮ್ಮಲ್ಲಿ ಯಾರು ಇದ್ದೀರಾ ಸರ್ ವೇದಿಕೆ ಮೇಲೆ ಇರೋರು? ಒಂದು ದಿನಕ್ಕೆ 6 ನಿಮಿಷಕ್ಕಿಂತ ಕಡಿಮೆ ಮಾತಾಡುವಂತವ್ರು ಒಂದು ದಿನಕ್ಕೆ. ಫೈನ್ ಸರ್, ಸೂಪರ್. ಅಂದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ ಎರಡನ್ನು ಸೇರಿಸಿ ಕೇಳ್ತಾ ಇದ್ದೀನಿ ಸರ್ ನಾನು. ಸರ್ ಇಫ್ ಡೋಂಟ್ ಮೈಂಡ್ ಇದನ್ನು ನಾನು ತಕ್ಕೋಬೋದಾ? ನಾನು ಹಂಗೆ ಮಾತಾಡ. ನಾನು ಕೇಳಿದ್ದು ಕ್ಯಾಂಪಲ್ಲಿ 6 ನಿಮಿಷ ಅಲ್ಲಪ್ಪ. ನೀವೇನ್ ಮಾತಾಡ್ತಾ ಇದ್ದೀರಾ ಟೋಟಲ್ ಅದ್ರಲ್ಲಿ 6 ನಿಮಿಷ ಕೇಳ್ತಾ ಇದ್ದೀನಿ. ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಮತ್ತೆ ಬಾಯ್ಸ್, ಗರ್ಲ್ಸ್ ಬಿಟ್ಟು ಬಾಯ್ಸ್ 2 hours ಗಿಂತ ಬಿಲೋಸ್ ಯಾರು ಕ್ಯಾರಿ ಮಾಡೋರು ಇದ್ದೀರಾ ಮೊಬೈಲ್ ನಿಮ್ಮ ಜೊತೆಯಲ್ಲಿ? 2 ಗಂಟೆ ಟೈಮ್ಗಿಂತ ಕಡಿಮೆ ಇಟ್ಕೊಳ್ಳುವಂತವ್ರು ಯಾರು ಇಲ್ಲ. ಇದೊಂದೇ ಸತ್ಯ ಹೇಳಿದ್ದು ಅನ್ಸ್ತಾ ಇದ್ದೆ ಯಾಕೋ ನಂಗೆ. ಓಕೆ, ಥ್ಯಾಂಕ್ ಯು. ಮತ್ತೆ ಎಲ್ಲರೂ ಕಾಲ್ಸ್ ಬಂದ್ರೆ ನಾನು ಇಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇದ್ದೀನಾ? ನಾನು ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದ್ದೀನಲ್ಲ? ಓಕೆ, ಎಲ್ಲರೂ ಕಾಲ್ಸ್ ಬಂದ್ರೆ ನಾರ್ಮಲ್ ಇದೇ ತರ ಅಲ್ಲ ರಿಸೀವ್ ಮಾಡೋದು? ಎಲ್ಲರೂ ಇದೇ ತರನಾ? ಬಟ್ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ 90% ರಾಂಗ್ ಅಂತೇಳಿ. ಯಾರು ತೋರಿಸ್ತಾ ಇದಾರೆ ಉಲ್ಟಾನಾ? ಇಲ್ಲ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಯೂಸ್ ಮಾಡೋದು 80% ರಾಂಗ್. ರೈಟ್ ಸೈಡ್ ಅಲ್ಲಿ ಯೂಸ್ ಮಾಡೋದು 90% ರಾಂಗ್. ರೈಟ್ ಆಗಿ ಯಾವ ತರ ರಿಸೀವ್ ಮಾಡ್ಬೇಕಂತ ಫೈನಲ್ ಹೇಳ್ತೀನಿ. ಲೆಫ್ಟ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ಯಾ? ಏನಕ್ಕೆ ಕಾರಣ ಏನಂತ ಫೈನಲ್ ಹೇಳ್ತೀನಿ. ಆಕ್ಚುಲಿ ಲೆಫ್ಟ್ ಅಲ್ಲಿ ಯೂಸ್ ಮಾಡೋದು ಕರೆಕ್ಟ್, ಬಟ್ ಇಲ್ಲೂ ಕೂಡ ನಾವು 80% ರಾಂಗ್ ಆಗಿ ಯೂಸ್ ಮಾಡ್ತಾ ಇರುವಂತದ್ದು. ಮತ್ತೆ ಜೆಂಟ್ಸ್ ಎಲ್ಲ ಜೇಬಲ್ಲಿ ಸೆಲ್ ಫೋನ್ಸ್ ಈಗೆಲ್ಲ ಇಟ್ಕೊಳ್ಳೋದು, ಜೇಬಲ್ಲಿ ಅಲ್ಲೂ ಕೂಡ ಈಗ ಅಲ್ವಾ ಇಡೋದು? ಇದು ಕೂಡ 80% ರಾಂಗ್. ಹಾಗಾದ್ರೆ ಎಲ್ಲಿ ಇಡ್ಬೇಕಂತಿದೆ ಖಂಡಿತ ಹೇಳ್ತೀನಿ ನಾನು ನಿಮ್ಗೆ. ಮೊಬೈಲ್ ಹೇಗೆ ಇಟ್ಕೋಬೇಕಂತೇಳಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಾವು ಮೊಬೈಲ್ ಏನ್ ಯೂಸ್ ಮಾಡ್ತಾ ಇದೀವಿ, ನಾವೇನ್ ಕ್ಯಾರಿ ಮಾಡ್ತೀವಿ ಮೊಬೈಲ್, ಇದ್ರಲ್ಲಿ 3 types ಆಫ್ ಸಿಂಪ್ಟಮ್ಸ್ ಕಾಣಿಸ್ಕೊತಿದೆ ಅಂತ ಕೂಡ